ಕನ್ನಡ ಶೇರ್ ಮಾರ್ಕೆಟ್ ಚಾನಲ್ಗೆ ತಮ್ಮೆಲ್ಲರಿಗೂ ಸುಸ್ವಾಗತ. ಇದು ಮನಿ ಕಂಟ್ರೋಲ್ ಆ್ಯಪ್ ಯಾವ ಥರ ಬಳಸೋದು ಅನ್ನೋದರ ಒಂದು ಎರಡನೇ ಭಾಗ. ಆಲ್ರೆಡಿ ಒಂದು ಭಾಗ ನಾನು ನಿಮಗೆ ಶೇರ್ ಮಾಡಿದ್ದೀನಿ. ಇಲ್ಲಿ ಕಂಪನಿಗಳ ಲಿಸ್ಟ್ ಬೇಕು ಅಂತಂದರೆ ನೀವೇನು ಮಾಡಬೇಕು, ಇಲ್ಲಿದೆ ನೋಡಿ, ಇಂಡಿಯನ್ ಇಂಡಿಸಸ್ ಅಂತಿದೆ. ಇವು ಇಂಡೆಕ್ಸ್ಗಳು NSE BSE ಸೆನ್ಸೆಕ್ಸ್, ನಿಫ್ಟಿ 50, ನಿಫ್ಟಿ ಮಿಡ್ ಕ್ಯಾಪ್ 100, ನಿಫ್ಟಿ ಸ್ಮಾಲ್ ಕ್ಯಾಪ್ 100, ನಿಫ್ಟಿ ನೆಕ್ಸ್ಟ್ 50, ಈ ಥರ ಇಲ್ಲಿ ಇಂಡಿಸಸ್ಗಳನ್ನ ಕೊಟ್ಟಿದ್ದಾರೆ. ಇಲ್ಲಿ NSE ಇದೆ ನೋಡಿ, NSEನಲ್ಲಿರುವಂತಹ ಇಂಡೆಕ್ಸ್ಗಳಿವು, BSEಲಿರುವಂತಹ ಇಂಡೆಕ್ಸ್ಗಳು. ಬಿಗಿನರ್ಸ್ ಸಾಮಾನ್ಯವಾಗಿ NSE ನೋಡೋದು ಉತ್ತಮ. ಇಲ್ಲಿ ನಿಫ್ಟಿ 50 ಇದೆ. ನಿಫ್ಟಿ 50ನಲ್ಲಿ ಒಟ್ಟು 50 ಕಂಪನಿಗಳು ಲಿಸ್ಟ್ ಆಗಿದ್ದಾವೆ. ಇಲ್ಲಿರುವಂತಹ ಸ್ಟಾಕ್ಗಳು ನೋಡಬೇಕಾದ್ರೆ ಈಗ UPL ಇದೆ, UPL, ಎಸ್ ಬ್ಯಾಂಕ್, ಪವರ್ ಗ್ರಿಡ್ ಕಾರ್ಪೊರೇಷನ್. ಈಗ ಪವರ್ ಗ್ರಿಡ್ ಕಾರ್ಪೊರೇಷನ್ ತಗೋಬೇಕಾದ್ರೆ ಇದು ಒಂದು ದಿನದ ಚಾರ್ಟು. ಒಂದು ದಿನದಲ್ಲಿ ಏನಾಗಿದೆ ಅಂತಂದರೆ 202ರಿಂದ 214ರವರೆಗೆ ಬೆಲೆ ಏರಿದೆ. ಇದರ ಕನಿಷ್ಠ ಬೆಲೆ ಏನಾಗಿದೆ ಒಂದೇ ದಿನದಲ್ಲಿ 202.30 ಮತ್ತು 214.25 ಇದರ ಗರಿಷ್ಠ ಬೆಲೆ. ಇಲ್ಲಿ ಕೊಟ್ಟಿರುವಂಥ ಸ್ಟ್ಯಾಟಿಸ್ಟಿಕ್ಸಲ್ಲಿ ಕೊಟ್ಟಿರುವಂತಹದ್ದು ಮಾರ್ಕೆಟ್ ಕ್ಯಾಪು, ಡಿವಿಡೆಂಡು. ಇದು ನೆಕ್ಸ್ಟ್ ಒಂದು ಸಪ್ರೇಟ್ ವಿಡಿಯೋ ಮಾಡಬೇಕು, ಯಾಕಂದರೆ ಅದರಲ್ಲೇ ಇರೋದು ಮುಖ್ಯವಾಗಿ. ಅದನ್ನು ಫಂಡಮೆಂಟಲ್ ಇನ್ವೆಸ್ಟರ್ಸ್ ಅನ್ನೋರು ಇದನ್ನು ನೋಡಿ ಅದರಲ್ಲಿ ಉತ್ತಮವಾಗಿದ್ದರೆ ಮಾತ್ರ ಅವ್ರು ಏನು ಮಾಡ್ತಾರೆ, ಇನ್ವೆಸ್ಟ್ ಮಾಡ್ತಾರೆ. ಪಕ್ಕದಲ್ಲಿ ಫ್ಯೂಚರ್ಸ್ ಅಂತಿದೆ. ಈ ಫ್ಯೂಚರ್ಸ್ನ ಸಾಮಾನ್ಯವಾಗಿ ದೊಡ್ಡ ದೊಡ್ಡ ವ್ಯವಹಾರಗಳನ್ನು ಮಾಡೋರು ಮಾತ್ರ, ಬಿಸ್ನೆಸ್ ಮ್ಯಾನ್ಗಳು ಮಾತ್ರ ಫ್ಯೂಚರ್ಸ್ಗೆ ಹೋಗೋದು ಉತ್ತಮ. ಫ್ಯೂಚರ್ಸ್ ಅಂತಂದರೆ ಬಿಗಿನರ್ಸ್ ಅದ್ರ ಬಗ್ಗೆ ತಲೆನೇ ಕೆಡಿಸ್ಕೋಬೇಡಿ. ಫ್ಯೂಚರ್ಸಲ್ಲಿ ಹೋಗೋವರು ಸಾಮಾನ್ಯವಾಗಿ ಹೊಸಬ್ರೆಲ್ಲ ಲಾಸ್ ಮಾಡ್ಕೊಂಡು ಬರ್ತಾರೆ. ಫ್ಯೂಚರ್ಸ್ ಅಂತಂದರೆ ಇಲ್ಲಿ ಎಕ್ಸ್ಪೈರಿ ಡೇಟ್ ಕೊಟ್ಟಿದ್ದಾರೆ ನೋಡಿ, 29 ಆಗಸ್ಟ್ 2019. ಇಲ್ಲಿ 208 ರೂಪಾಯಿ ಕೊಟ್ಟಿದ್ದಾರೆ. ಬಟ್ ಅಲ್ಲಿ ಒರಿಜಿನಲ್ ಪ್ರೈಸ್ ಏನಾಗಿದೆ ಅಂತಂದರೆ ರಿಯಲ್ ಪ್ರೈಸು 211 ರೂಪಾಯಿ 15 ಪೈಸೆ ಇದೆ. ಫ್ಯೂಚರ್ಸ್ ಅಂತಂದರೆ 29 ಆಗಸ್ಟ್ ಈ ತಿಂಗಳು ಮತ್ತು 26 ಸೆಪ್ಟೆಂಬರ್ ಮುಂದಿನ ತಿಂಗಳು ಮತ್ತು 31 ಅಕ್ಟೋಬರ್ ಅದರ ನೆಕ್ಸ್ಟ್ ತಿಂಗಳು. ಈ ಮಂತ್ಲಿರೋ ಕಾಂಟ್ರಾಕ್ಟ್ ಏನಾದರೂ ಕಡಿಮೆ ಆಗುತ್ತೆ, ಈ ತಿಂಗಳೊಳಗಡೆ ಇದರ ಸ್ಟಾಕ್ ಪ್ರೈಸ್ ಏನಾಗುತ್ತೆ ಕಡಿಮೆ ಆಗುತ್ತೆ ಅನ್ನೋರು ಏನು ಮಾಡ್ತಾರೆ, ಮಾರ್ತಾರೆ. ಅದೇ ಸಮಯದಲ್ಲಿ ಅದರ ಬೆಲೆ ಜಾಸ್ತಿ ಆಗುತ್ತೆ ಈ ತಿಂಗಳೊಳಗಡೆ ಅಂತಂದರೆ 29 ಆಗಸ್ಟ್ ಒಳಗಡೆ ಆ ಪ್ರೈಸ್ ಜಾಸ್ತಿ ಆಗುತ್ತೆ ಅನ್ನೋರು ಏನು ಮಾಡ್ತಾರೆ, ತಗೊಳ್ತಾರೆ. ಇಲ್ಲಿ ಒಬ್ಬರು ಮಾರಿದ್ರೆ ಮಾತ್ರ ಇನ್ನೊಬ್ಬರು ತಗೋಬೋದು. ಇಲ್ಲಿ ಯಾರಿಗಾದ್ರೂ ಒಬ್ರಿಗೆ ಮಾತ್ರ ಲಾಭ ಬರುತ್ತೆ, ಇನ್ನೊಬ್ಬರು ಲಾಸ್ ಮಾಡ್ಕೊಳ್ತಾರೆ. ಒಬ್ಬರು ಮಾರಿರೋರಿಗೆ ಏನಾದರೂ ಲಾಸ್ ಆದರೆ ತಗೊಂಡಿರೋರಿಗೆ ಲಾಭ ಆಗುತ್ತೆ, ತಗೊಂಡಿರೋರಿಗೆ ನಷ್ಟ ಆದರೆ ಮಾರಿರೋರಿಗೆ ಲಾಭ ಆಗುತ್ತೆ. ಇಲ್ಲಿ ಒಂಥರ ಜೂಜಾಟದಂಗೆ, ಯಾರೋ ಒಬ್ಬರು ಬಿಡ್ತಾರೆ, ಇನ್ನೊಬ್ಬರು ತಗೊಳ್ತಾರೆ. ಅದರಿಂದ ಈ ಫ್ಯೂಚರ್ಸ್ ಮತ್ತು ಆಪ್ಷನ್ಸ್ ಕಡೆಗೆ ತಲೆನೇ ಕೆಡಿಸ್ಕೊಳ್ಳೋದೇ ಇರೋದೇ ಉತ್ತಮ. ನೆಕ್ಸ್ಟು ನ್ಯೂಸ್. ಒಂದು ಕಂಪನಿಗೆ ಸಂಬಂಧಪಟ್ಟಿದ್ದಂಥ ನ್ಯೂಸ್ಗಳನ್ನ ಇಲ್ಲೇ ಕೊಟ್ಟಿದ್ದಾರೆ. ಕೆ ಶ್ರೀಕಾಂತ್ ಅಪಾಯಿಂಟೆಡ್ ನ್ಯೂ CMD ಆಫ್ ಪವರ್ ಗ್ರಿಡ್. ನಿಮಗೇನಾದರೂ ಒಂದು ಕಂಪನಿ ನ್ಯೂಸ್ ಇನ್ಸ್ಟೆಂಟಾಗಿ ಬೇಕು ಅಂತಂದರೆ ನೀವು ಆ ಕಂಪನಿ ವೆಬ್ಸೈಟ್ಗಳನ್ನ ನೋಡ್ತಾ ಇದ್ದರೆ ಆಗಲ್ಲ. ನೀವು ಸಾಮಾನ್ಯವಾಗಿ ಮನಿ ಕಂಟ್ರೋಲ್ ಆ್ಯಪ್ನಲ್ಲಿ ಅದೇ ಕಂಪನಿಗೆ ಸಂಬಂಧಪಟ್ಟಂತಹ ಎಲ್ಲ ನ್ಯೂಸ್ಗಳನ್ನ ಕೊಟ್ಟಿದ್ದಾರೆ. ಇದು ಆಗಸ್ಟ್ 7ರಂದು ಬಂದಂತಹ ನ್ಯೂಸ್. ಇದು ಪಕ್ಕದಲ್ಲಿ ಫೋರಮ್ ಕೊಟ್ಟಿದ್ದಾರೆ. ಫೋರಮ್ ಅಂತಂದರೆ ಈ ಆ್ಯಪ್ನ ಬಳಸೋರು ಏನು ಮಾಡಿದ್ದಾರೆ, ಆ ಕಂಪನಿಗೆ ಸಂಬಂಧಪಟ್ಟ ನ್ಯೂಸ್ ಏನಾದರೂ ಇದ್ದರೆ ಇಲ್ಲಿ ಹಾಕ್ತಾ ಇರ್ತಾರೆ. ಮಾರ್ಕೆಟ್ ಡೆಪ್ತ್. ಈ ಮಾರ್ಕೆಟ್ ಡೆಪ್ತ್ ಅನ್ನೋದು ಯಾರು ಮಾರ್ತಾ ಇದ್ದಾರೆ, ಎಷ್ಟಕ್ಕೆ ಮಾರ್ತಾ ಇದ್ದಾರೆ ಅಂತ ಯಾರು ಅಂತ ನೋಡೋಕ್ಕಾಗಲ್ಲ. ಬಟ್ ಅಲ್ಲಿ ಎಷ್ಟು ಕ್ವಾಂಟಿಟಿ ತಗೊಳ್ತಾ ಇದ್ದಾರೆ ಅಂತ ನೋಡ್ಬೋದು. ಪಕ್ಕದಲ್ಲಿ ನೋಡಿ, ಬೈ ಅಂದರೆ ಆರ್ಡ್ರ್ ಹಾಕಿರೋರು 100 ಕ್ವಾಂಟಿಟಿ ಬೇಕು, 211 ರೂಪಾಯಿ 25 ಪೈಸೆಗೆ ಬೇಕು ಅಂತ ಹಾಕಿದ್ದಾರೆ. ಇಲ್ಲಿ ಕ್ವಾಂಟಿಟಿ ಅನ್ನೋದು ಸುಳ್ಳು ದಾಖಲೆ. ಅವ್ರೇನು ಮಾಡ್ತಾರೆ, 1000 ತೊಗೊಂಡ್ರೂ ಸಹ ನಾನು ಒಂದೇ ತಗೊಳ್ತಾ ಇದ್ದೀನಿ ಅಂತ ಎಂಟ್ರಿ ಮಾಡಿದ್ರೆ ಇಲ್ಲಿ ಒಂದೇ ತೋರಿಸುತ್ತೆ. ಇಲ್ಲಿ 100 ಅನ್ನೋದು ಸಹ ಕೆಲವೊಂದು ಫೇಕ್ ಆಗಿರ್ಬೋದು. ಇಲ್ಲಿ ಅಮೌಂಟ್ನ ಕೇಳ್ತಾ ಇರೋರು ಇಲ್ಲಿದ್ದಾರೆ, ಸೆಲ್ ಮಾಡ್ತಾ ಇರೋರು 211 ರೂಪಾಯಿ 45 ಪೈಸೆಗೆ 5 ಶೇರ್ಗಳನ್ನ ಮಾರ್ತಾಯಿದ್ದೀನಿ ಅಂತ ಇಲ್ಲಿ ಆರ್ಡ್ರ್ಗಳನ್ನ ಹಾಕಿದ್ದಾರೆ. ನೀವು ಸಾಮಾನ್ಯವಾಗಿ ನೋಡಿ, ಕೆಳಗಡೆ 6318 ಶೇರ್ಗಳು ಸೆಲ್ ಇದೆ
3371 ಶೇರ್ಗಳು ಬೈಗೆ ಆರ್ಡ್ರ್ ಹಾಕಿದ್ದಾರೆ. ಅಂದರೆ ಇದರಲ್ಲಿ ಇದು ಸಹ ಕೆಲವೊಂದು ಫೇಕ್ಗಳಿರ್ತವೆ. ಅಲ್ಲಿ ನೀವು ಆರ್ಡ್ರ್ ಹಾಕಿದಾಗ ನಿಮ್ಗೆ ಗೊತ್ತಾಗುತ್ತೆ, ಅಲ್ಲಿ ನಾವು ಎಷ್ಟು ತೊಗೊಳ್ತಾ ಇದ್ದೀವೋ ಅದನ್ನು ಮರೆಮಾಚಿ ತಪ್ಪು ಲೆಕ್ಕ ಕೊಡೋದಕ್ಕೂ ಸಾಧ್ಯತೆಗಳಿದ್ದಾವೆ. ಮತ್ತು ಕಾರ್ಪೊರೇಟ್ ಆ್ಯಕ್ಷನ್ ಅಂತಂದರೆ ಆ ಕಂಪನಿಗೆ ಸಂಬಂಧಪಟ್ಟಂತಹ ಆ್ಯಕ್ಷನ್ಗಳು. ಬೋರ್ಡ್ ಮೀಟಿಂಗ್ ನಡೆದರೆ ಬೋರ್ಡ್ ಮೀಟಿಂಗ್ ಡೇಟ್ಗಳು ಕೊಡ್ತಾರೆ, ಡಿವಿಡೆಂಡ್ ಕೊಟ್ಟರೆ ಡಿವಿಡೆಂಡು, ಬೋನಸ್ ಕೊಟ್ಟರೆ ಸ್ಪ್ಲಿಟ್ಗಳು ಅಂತಂದರೆ ನಿಮ್ಮ ಹತ್ರ ಒಂದು ಶೇರ್ ಇರುತ್ತೆ, ಆ ಶೇರಿನ ಪ್ರೈಸ್ ಏನಾದರೂ ಜಾಸ್ತಿ ಆದರೆ ಕೆಲವೊಂದು ಕಂಪನಿಗಳು ಏನು ಮಾಡ್ತವೆ, 2000 3000 ಅಂತ ದಾಟಿರೋ ಶೇರ್ಗಳಿಂದ ಹೊಸಬ್ರು ಏನು ಮಾಡಲ್ಲ ಅಂತಂದರೆ ವ್ಯವಹಾರ ಮಾರಲ್ಲ ಮತ್ತು ತೊಗೊಳ್ಳಲ್ಲ. ಅಂಥ ಸಮಯದಲ್ಲಿ ಏನು ಮಾಡ್ತಾರೆ, ಸ್ಪ್ಲಿಟ್ ಮಾಡ್ತಾರೆ. ಒಂದು ಶೇರ್ನ ಬದಲಾಗಿ 2 ಶೇರೋ ಅಥವಾ 5 ಶೇರೋ ಮಾಡ್ತಾರೆ. ಆ ಪ್ರೈಸ್ನ ಈಗ 2000 ಇರುವಂತಹ ಶೇರ್ನ 2 ಸ್ಪ್ಲಿಟ್ ಮಾಡಿದ್ರೆ ಒಂದೊಂದು ಶೇರ್ಗೂ 1000 ಅಂತ ಮಾಡಿ ನಮ್ಮ ಹತ್ರ ಇರುವ ಒಂದು ಶೇರು 2 ಶೇರ್ ಆಗುತ್ತೆ. ಮತ್ತು ರೈಟ್ಸು, AGM EGM ಇದು ಜನರಲ್ ಮೀಟಿಂಗ್ಸ್. ಇದು ನೆಕ್ಸ್ಟು ಫೈನಾನ್ಷಿಯಲ್ಸ್ ಕೊಟ್ಟಿದ್ದಾರೆ. ಫೈನಾನ್ಷಿಯಲ್ಸಲ್ಲಿ ಇನ್ಕಮ್ಮು, ಎಕ್ಸ್ಪೆಂಡಿಚರ್, ಪ್ರಾಫಿಟ್ ಆ್ಯಂಡ್ ಲಾಸ್ ಬಿಫೋರ್ ಇಲ್ಲಿದೆ ನೋಡಿ. ಅದರ್ ಇನ್ಕಮ್ಮು, ಪ್ರಾಫಿಟ್ ಆ್ಯಂಡ್ ಲಾಸು ಮತ್ತು ಇಂಟ್ರೆಸ್ಟು ಇವೆಲ್ಲ ಒಂದೇ ಕಡೆ ನಿಮಗೆ ಸಿಗುತ್ತೆ. ಕೆಲವರು ಕಮೆಂಟ್ ಮಾಡ್ತಾಯಿದ್ರು, ನನಗೆ ಪ್ರಾಫಿಟ್ ಆ್ಯಂಡ್ ಲಾಸ್ ನೋಡೋದು ಹೇಗೆ ಅಂತ ಗೊತ್ತಾಗ್ತಾಯಿಲ್ಲ ಅಂತ. ಇದು ಕ್ವಾರ್ಟರ್ಲಿ ಕೊಟ್ಟಿರುವಂತಹ. ಇಲ್ಲಿ ಹಾಫ್ ಇಯರ್ಲಿ ಇದೆ. ಹಾಫ್ ಇಯರ್ಲಿ ಅಂತಂದರೆ ಪ್ರತಿ 6 ತಿಂಗಳಿಗೊಮ್ಮೆ 9 ಮಂತ್ಸಿಗೆ. ಸೊ ಇದು ಇಯರ್ಲಿ ಇನ್ಕಮ್ ಯಾವಾಗ ಬರುತ್ತೆ ಅಂತಂದರೆ ಮಾರ್ಚ್ 31 ಪ್ರತಿ ವರ್ಷ ಮಾರ್ಚ್ 31ಗೆ ಕ್ಲೋಸ್ ಆಗುವಂಥದ್ದು. ಏಪ್ರಿಲಿಂದ ಹೊಸ ಇಯರು ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಬ್ಯಾಲೆನ್ಸ್ ಶೀಟ್ ಕೊಟ್ಟಿದ್ದಾರೆ. ಇಲ್ಲಿ ಪ್ರಾಫಿಟ್ ಆ್ಯಂಡ್ ಲಾಸ್ ಮಾತ್ರ ಕೊಟ್ಟಿರ್ತಾರೆ. ಸೊ ಇಲ್ಲೊಂದು ಆರೆಂಜ್ ಕಲರಲ್ಲಿ ಸ್ಟ್ಯಾಂಡ್ ಅಲೋನ್ ಮತ್ತು ಕೆಳಗಡೆ ಕನ್ಸಾಲಿಡೇಟ್ ಅಂತ ಕೊಟ್ಟಿದ್ದಾರಲ್ವ. ಸ್ಟ್ಯಾಂಡ್ ಅಲೋನ್ ಅಂತಂದರೆ ಒಂದೇ ಒಂದು ಕಂಪನಿ ಇರುತ್ತೆ, ಅದರಲ್ಲಿ ಸುಮಾರು ಬೇರೆ ಬೇರೆ ಫ್ಯಾಕ್ಟ್ರಿಗಳು, ಬ್ರಾಂಚ್ಗಳಿರ್ತವೆ, ಬೇರೆ ಬೇರೆ ತಯಾರಿಕೆಗಳಿರ್ತವೆ, ಪ್ರಾಡಕ್ಟ್ಗಳು. ಇಲ್ಲಿ ಸ್ಟ್ಯಾಂಡ್ ಅಲೋನ್ ಅಂತಂದರೆ ಆ ಕಂಪನಿಗೆ ಇರುವಂತಹ ಒಂದು ಇದು. ಈಗ ಪವರ್ ಗ್ರಿಡ್ ಕಾರ್ಪೊರೇಷನ್ನ ಸ್ಟ್ಯಾಂಡ್ ಅಲೋನ್, ಆ ಕಾರ್ಪೊರೇಷನ್ನಲ್ಲಿರುವಂತಹ ಒಂದೇ ಒಂದು ಕಂಪನಿಯ ಒಂದು ಡೇಟಾಗಳನ್ನು ಕೊಟ್ಟಿದ್ದಾರೆ. ಕೆಳಗಡೆ ಕನ್ಸಾಲಿಡೇಟ್ ಅಂತಂದರೆ ಅದರ ಜೊತೆಗಿರುವಂತಹ ಬೇರೆ ಬೇರೆ ಕಂಪನಿಗಳು. ಅಲ್ಲೂ ಸಹ ಲಾಸ್ ಆದರೆ ಇದಕ್ಕೂ ಸ್ವಲ್ಪ ಹೊಡೆತಗಳು ಬೀಳ್ತವೆ, ಲಾಭ ಆದರೂ ಸಹ ಇದಕ್ಕೂ ಸ್ವಲ್ಪ ಲಾಭ ಆಗುತ್ತೆ. ಫೈನಾನ್ಷಿಯಲ್ ರೇಷಿಯೋ ಇದು ಸ್ವಲ್ಪ ನೀವು ಕಲ್ತ್ಕೊಂಡು ನೆಕ್ಸ್ಟು ಸ್ಟೆಪ್ಗೆ ಹೋದಾಗ ನೀವು ಈ ರೇಷಿಯೋಗಳನ್ನ ನೋಡ್ಬೋದು. ಪೇರ್ ಕಂಪ್ಯಾರಿಸನ್ ಅಂತಂದರೆ ನಾವೀಗ ನೋಡ್ತಾ ಇರುವ ಕಂಪನಿ ಯಾವ ಕ್ಷೇತ್ರಕ್ಕೆ ಸಂಬಂಧಪಟ್ಟಿದೆ, ಅದೇ ಫೀಲ್ಡಲ್ಲಿರುವಂತಹ ಬೇರೆ ಬೇರೆ ಕಂಪನಿಗಳು, ಅದಾನಿ ಗ್ರೀನ್ ಎನರ್ಜಿ, ಅದಾನಿ ಪವರು, ಅಡ್ವಾನ್ಸ್ ಮೀಟರ್, BF ಯುಟಿಲಿಟೀಸ್, ಬಿಲ್ ಎನರ್ಜಿ, CSE ಎನರ್ಜಿ ದೇವ್, ಈ ಥರ ಅದಕ್ಕೆ ಸಂಬಂಧಪಟ್ಟಂತಹ ಬೇರೆ ಬೇರೆ ಕಂಪನಿಗಳು. ಇವರು ಲಾಭ ಮಾಡ್ತಾಯಿದ್ದಾರಾ ಅಥವಾ ಇವರು ಯಾವ ಪ್ಲೇಸಲ್ಲಿದ್ದಾರೆ, ನಾವು ನೋಡ್ತಾ ಇರುವಂತಹ ಕಂಪನಿಗಳು ಯಾವ ಸ್ಟೇಜಲ್ಲಿದೆ, ಇದೆಲ್ಲ ಇಲ್ಲಿ ನೋಡ್ಬೋದು. ಶೇರ್ ಹೋಲ್ಡಿಂಗ್. ಸೊ ಇಲ್ಲಿ ನೋಡಿ, ಶೇರ್ ಹೋಲ್ಡಿಂಗ್ನೇ ಮೇಯ್ನಾಗಿರುವಂಥವು. ಇಲ್ಲಿ ನೀಲಿ ಕಲರ್ಲಿ ಲೈಟ್ ಬ್ಲೂನಲ್ಲಿ ಕೊಟ್ಟಿರುವಂತಹ ಪ್ರಮೋಟರ್ಸ್ ಅಂತಂದರೆ ಆ ಕಂಪನಿಗೆ ಸಂಬಂಧಪಟ್ಟಂತಹ ವ್ಯಕ್ತಿಗಳು. ಅಲ್ಲಿರುವಂತಹ ಮ್ಯಾನೇಜರ್ ಆಗಲಿ, ಅದರ ಓನರ್ ಆಗಲಿ, ಅವರ ಪಾರ್ಟ್ನರ್ಸ್ ಆಗಲಿ ಇಲ್ಲಿರ್ತಾರೆ. ನೆಕ್ಸ್ಟ್ ಇರೋದು FII ಮತ್ತು FBI. ಈ FII ಮತ್ತು FBI ಏನವರು ಈ ಫಾರಿನ್ ಇನ್ವೆಸ್ಟರ್ಸು, ಬೇರೆ ದೇಶದಿಂದ ಅವ್ರೇನು ಮಾಡಿರ್ತಾರೆ, ನಮ್ಮ ದೇಶದಲ್ಲಿರುವಂತಹ ಕಂಪನಿಗಳ ಶೇರ್ಗಳನ್ನ ತೊಗೊಂಡಿರ್ತಾರೆ. ಇವರೇನು ಮಾಡ್ತಾರೆ, ಜಾಸ್ತಿ ಶೇರ್ಗಳನ್ನ ಸಾಮಾನ್ಯವಾಗಿ ಇಟ್ಟಿರ್ತಾರೆ. ಇಲ್ಲಿ ನೋಡಿ, ಜೂನ್ 2018, ಸೆಪ್ಟೆಂಬರ್ 18, ಡಿಸೆಂಬರ್ 18, ಜೂನ್ 2019 ಇಷ್ಟು ಕೊಟ್ಟಿದ್ದಾರೆ. ಈ ಕೊನೆ ಲಾಸ್ಟಲ್ಲಿ ಫಸ್ಟಲ್ಲೇ ಇರುವಂತಹ ಜೂನ್ 19ರ ಒಂದು ಡೇಟಾ ನೋಡಬೇಕಾದ್ರೆ 28% ಶೇರ್ಗಳು ಫಾರಿನ್ ಇನ್ವೆಸ್ಟರ್ಸ್ ಹತ್ರನೇ ಇದೆ. ಅದರ ಮೇಲ್ಗಡೆ ನೋಡಿ DII, ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್, ಭಾರತದಲ್ಲಿರುವಂತಹ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್, ಸಾಂಸ್ಥಿಕ ಹೂಡಿಕೆದಾರರು ಅಂತಂದರೆ ಇವರೇನು ಮಾಡ್ತಾರೆ, ಸಣ್ಣ ಒಂದು ಕಂಪನಿ ಥರ ಇಟ್ಕೊಂಡು ಅವರೆಲ್ಲ ಒಟ್ಟಿಗೆ ಸೇರಿ ಶೇರ್ಗಳನ್ನ ತಗೊಳ್ತಾರೆ. ಅದಕ್ಕೆ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಅಂತ ಹೇಳ್ತಾರೆ. ಈ ಲಾಸ್ಟಲ್ಲಿದೆ ನೋಡಿ 2.67% ಅದರ್ಸ್.
ಈ ಅದರ್ಸ್ ಅನ್ನೋರೇ ನಾವು. ಸದ್ಯಕ್ಕೆ ರಿಟೈಲ್ ಇನ್ವೆಸ್ಟರ್ಸ್ ಅಂತೀವಿ. ಸಣ್ಣ ಪುಟ್ಟ ಒಂದು 100 ಶೇರು 200 ಶೇರು 1000 ಶೇರ್ವರೆಗೆ ಕಡಿಮೆ ಇಟ್ಕೊಂಡಿರ್ತಾರೆ. ಇದು ಇಲ್ಲಿ ಬರುತ್ತೆ. ನೆಕ್ಸ್ಟು ಇನ್ಫೋ ಮತ್ತು ಮ್ಯಾನೇಜ್ಮೆಂಟ್. ರಿಜಿಸ್ಟರ್ ಆಫೀಸ್ ಎಲ್ಲಿದೆ ಅಂತ ಕೊಟ್ಟಿದ್ದಾರೆ ನೋಡಿ. ಕದಾಫ್ ಇನ್ಸ್ಟಿಟ್ಯೂಷನಲ್ ಏರಿಯಾ, ಕತ್ವಾರಿಯಾ ಸರಾಯ್, ನ್ಯೂ ಡೆಲ್ಲಿ. ಅವರ ಈ ಕಂಪನಿಯ ಅಡ್ರೆಸ್ಗಳನ್ನು ಸಹ ಕೊಟ್ಟಿದ್ದಾರೆ. ಅದರ ಇಮೇಲ್ ಅಡ್ರೆಸ್ ಮತ್ತು ಇಂಟರ್ನೆಟ್ ವೆಬ್ ಐ ಡಿ ಕೊಟ್ಟಿದ್ದಾರೆ. ಮ್ಯಾನೇಜ್ಮೆಂಟ್ ಯಾರಿದ್ದಾರೆ, ಸೊ ಅದಕ್ಕೆ ಸಂಬಂಧಪಟ್ಟಂತಹ ಎಲ್ಲರ ಹೆಸರನ್ನು ಇಲ್ಲಿ ಕೊಟ್ಟಿದ್ದಾರೆ. ಸೊ ಇವ್ರ ಬಗ್ಗೆ ತಿಳ್ಕೊಂಡ್ರೂ ಸಹ ಇವ್ರು ಹೇಗೆ ಮಾಡ್ತಾರೆ, ಒಂದು ಕಂಪ್ನಿನ ಉತ್ತಮವಾಗಿ ನಡೆಸ್ತಾರಾ, ಅವ್ರಿಗೆ ಎಕ್ಸ್ಪೀರಿಯೆನ್ಸ್ ಏನು ಅನ್ನೋದನ್ನ ನೋಡಿ ಶೇರ್ಗಳನ್ನ ಬೈ ಮಾಡ್ಬೋದು. ಸೊ ಒಂದು ಕಂಪನಿಗೆ ಸಂಬಂಧಪಟ್ಟಂತಹ ಎಲ್ಲ ಡೀಟೇಲ್ಗಳು ಹೇಗೆ ಸಿಗುತ್ತೆ ಅಂತ ಈ ವಿಡಿಯೋದಲ್ಲಿ ನೋಡಿದ್ದೀರಾ. ಇಷ್ಟ ಆದರೆ ಲೈಕ್ ಬಟನ್ ಒತ್ತಿ, ಮತ್ತು ನಿಮಗೇನಾದ್ರು ಡೌಟ್ ಇದ್ದರೆ ಖಂಡಿತ ಕೆಳಗಡೆ ಕಮೆಂಟ್ ಮಾಡಿ, ನಾನು ಕ್ಲಾರಿಫೈ ಮಾಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ತಮ್ಮ ಸಹಕಾರಕ್ಕೆ ಧನ್ಯವಾದಗಳು.